ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ವಿಡಿಯೋ. ಯಾರೆಲ್ಲ ಈ ವರ್ಷ ಸೆಕೆಂಡ್ PUC ಎಕ್ಸಾಮು ಮತ್ತು CET ಎಕ್ಸಾಮಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ, ಈ ಒಂದು ವಿಡಿಯೋ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಯಾಕೆಂತ ಹೇಳಿದ್ರೆ ಈಗ ನೀವೇನು ನೋಡ್ತಾ ಇದ್ದೀರಲ್ಲ, ಇದು CET ರಿಸಲ್ಟ್ ಅಂತ. ಸೊ ಪ್ರತಿಯೊಬ್ಬರೂ ಕೂಡ ಒಂದೊಳ್ಳೆ ಕಾಲೇಜ್ ತೊಗೋಬೇಕು ಅಂದರೆ ಒಂದೊಳ್ಳೆ ರ್ಯಾಂಕ್ನ ನೀವು CETಯಲ್ಲಿ ಪಡ್ಕೊಬೇಕು. ಸೊ ಆ ಒಂದು CETಯಲ್ಲಿ ನಿಮ್ಮ ಬೋರ್ಡ್ ಮಾರ್ಕ್ಸು ಕೂಡ ಕನ್ಸಿಡರ್ ಆಗುತ್ತೆ, ಮತ್ತು ನಿಮ್ಮ CETಲಿ ಏನು ಸ್ಕೋರ್ ಮಾಡ್ತೀರಾ ಇದನ್ನು ಕೂಡ ಕನ್ಸಿಡರ್ ಆಗಿ ನಿಮಗೆ ಒಂದು ರ್ಯಾಂಕ್ ಅಂತ ಕೊಡ್ತಾರೆ. ಸೊ ಈ ಒಂದು ರ್ಯಾಂಕ್ ಪ್ರಕಾರ ನಿಮಗೆ ಕಾಲೇಜ್ ಸಿಗುವಂಥದ್ದು. ಸೊ ನೀವು ಈಗಲಿಂದನೇ ನೀವು ಎಷ್ಟು ಮಾರ್ಕ್ಸ್ನ ಸ್ಕೋರ್ ಮಾಡಿದ್ರೆ ನಿಮ್ಮದು ಎಷ್ಟು ರ್ಯಾಂಕ್ ಬರ್ಬೋದು, ನಿಮಗೆ ಯಾವ ಕಾಲೇಜ್ ಸಿಗ್ಬೋದು, ಸೊ ಒಂದು ಐಡಿಯಾ ಬರುತ್ತೆ. ಆದ್ದರಿಂದ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ತಾ ಹೋಗಿ. ಮತ್ತು ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ಯಾರೆಲ್ಲ ಇದ್ದೀರಾ, ನೀವಂತೂ ಈ ಒಂದು ವೀಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡ್ತಾ ಹೋಗಿ. ಯಾಕೆಂತ ಹೇಳಿದ್ರೆ 2A ಜನರಲ್ಲು ಮತ್ತು SC ST ಕ್ಯಾಟಗರಿಯವ್ರಿಗೆ ಸ್ವಲ್ಪ ರಿಸರ್ವೇಷನ್, ಅಂದರೆ ಅವರು ಒಂದು ಸ್ವಲ್ಪ ಮಾರ್ಕ್ಸ್ ಕಮ್ಮಿ ತೆಗೆದ್ರೂ ಮಾರ್ಕ್ಸಲ್ಲಿ ಏನು ಡಿಫ್ರೆನ್ಸ್ ಆಗೋಲ್ಲ, ರ್ಯಾಂಕಲ್ಲಿ ಅಡ್ಮಿಷನ್ ಆಗಬೇಕಾದ್ರೆ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ. ಸೊ ಅದ್ರ ಬಗ್ಗೆ ಎಲ್ಲ ಮಾತಾಡ್ತೀನಿ. ಆದ್ದರಿಂದ ಯಾರೆಲ್ಲ ಈ ಒಂದು ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಅಂದರೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋಗೊಂದು ಲೈಕ್ನ ಮಾಡಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಈಗ ಏನು ನೋಡ್ತಾ ಇದ್ದೀರಲ್ಲ, ಇದು ನಿಮ್ಮ ಸೀನಿಯರ್ಸ್ದು. ಸೊ ನೀವು ಎಷ್ಟು ಮಾರ್ಕ್ಸ್ ತೆಗಿಬೇಕು, ಎಷ್ಟು ಸ್ಕೋರ್ ಮಾಡಬೇಕು CETಲಿ, ಇದನ್ನು ನೋಡ್ಕೊಂಡು ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಈಗ ಬೋರ್ಡ್ಗೆ ನೀವು ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತ ಗೊತ್ತು. ಈ ಟೈಮಲ್ಲಿ ನೀವು ಏನು ಪ್ರಿಪೇರ್ ಆಗಿರ್ತೀರಾ, ಆಲ್ಮೋಸ್ಟು ಈ ಒಂದು ಕ್ರೂಷಿಯಲ್ ಟೈಮಲ್ಲಿ ನೀವು ಏನು ಸ್ಟಡಿ ಮಾಡಿರ್ತೀರಾ ಇದೇ ಒಂದು ಎಕ್ಸಾಮಲ್ಲೂ ಬರುವಂಥದ್ದು. ಯಾಕೆಂತ ಹೇಳಿದ್ರೆ ನೀವು ಆಲ್ಮೋಸ್ಟ್ ಈಗ ಪ್ರಿಪ್ರೇಟ್ರಿ ಸುಮಾರು ಕಾಲೇಜವರೇ ಮಾಡಿರ್ತಾರೆ. ಸೊ ಅಲ್ಲೇ ಆಲ್ಮೋಸ್ಟ್ ನೀವು ಪ್ರಿಪೇರ್ ಆಗಿರ್ತೀರಾ. ಜಸ್ಟು ಈಗ ನೀವು ಅದನ್ನು ರಿವೈಸ್ ಮಾಡಿಕೊಂಡು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಇರುತ್ತೆ. ಸೊ ಯಾರಿಗೆ ಹೇಳ್ತಿರೋದಂದರೆ, ಯಾರಿಗೆ ಒಂದು ಸ್ವಲ್ಪ ಟಫ್ ಅನಿಸ್ತಾ ಇದೆ, ನೀವು ಇಂಪಾರ್ಟೆಂಟ್ ಕ್ವಶನ್ಸ್ನ ನೋಡಿಕೊಂಡು ಆರಾಮಾಗಿ ಪಾಸ್ ಅಂತೂ ಈಸಿಯಾಗಿ ಆಗ್ಬೋದು. ಸ್ಕೋರ್ ಮಾಡಿ ನೀವು ಒಂದೊಳ್ಳೆ ರ್ಯಾಂಕ್ ಈಗ CET ಮುಖಾಂತರ ಅಡ್ಮಿಷನ್ ಪಡ್ಕೊತೀರಾ ಅಂತ ಹೇಳಿದ್ರೆ ಜಸ್ಟ್ ಪಾಸ್ ಆದರೆ ಏನೂ ಯೂಸ್ ಇಲ್ಲ. ಸೊ ನೀವು ಒಂದೊಳ್ಳೆ ಸ್ಕೋರ್ ಮಾಡ್ಬೋದು, ಈಸಿಯಾಗೇ ಮಾಡ್ಬೋದು. ನಿಮಗೆ ಸೆಕೆಂಡ್ PUC ತುಂಬ ಈಸಿನೇ ಇರುತ್ತೆ, ಆಲ್ಮೋಸ್ಟು ರಿಪೀಟೆಡ್ ಕ್ವಶನ್ಸು ಬರುತ್ತೆ. ಸೊ ಎಕ್ಸ್ಪೆಕ್ಟ್ ಮಾಡ್ಬೋದು. ಈಗ ನೋಡಿ, ಇದು ಒಬ್ಬ ಸ್ಟೂಡೆಂಟು ನಿಮ್ಮ ಬೋರ್ಡಲ್ಲಿ ಎಷ್ಟು ಮಾರ್ಕ್ಸ್ ಬಂದಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ಲು, ಈಗ ನೀವು 3 ಸಬ್ಜೆಕ್ಟಲ್ಲಿ ಬರೀತೀರಾ ಪ್ರತಿಯೊಬ್ಬರೂ ಕೂಡ. ಈಗ ಯಾರೆಲ್ಲ ಇಂಜಿನಿಯರಿಂಗ್ ಹೋಗ್ಬೇಕು ಅಂದ್ಕೊಂಡಿದ್ದೀರಾ, ನೀವು CET ಮುಖಾಂತರನೇ ಹೋಗಬೇಕು. ಅದರಲ್ಲಿ ನಿಮ್ಮ 50% ಬೋರ್ಡ್ ಮಾರ್ಕ್ಸು ಮತ್ತು ನಿಮ್ಮ 50% CET ಮಾರ್ಕ್ಸ್ನ ಕನ್ಸಿಡರ್ ಮಾಡಿ ನಿಮಗೆ ಈ ರೀತಿ ಒಂದು ರ್ಯಾಂಕ್ನ ಕೊಡ್ತಾರೆ. ಸೊ ಇಲ್ಲಿ 70,000 ಅಂತ ಇದೆಯಲ್ಲ, ಇದು ಒಂದು CET ರ್ಯಾಂಕು. ಈ ಒಂದು ಸ್ಟೂಡೆಂಟ್ ಏನಾಗಿದೆ, ಫಿಸಿಕ್ಸಲ್ಲಿ 100ಗೆ 77, ಕೆಮಿಸ್ಟ್ರಿಯಲ್ಲಿ 77, ಮ್ಯಾಥ್ಸಲ್ಲಿ 89. ಈಗ CETಲಿ ಎಷ್ಟು ಬಂದಿದೆ, 60ಗೆ 19, 31, 25. ಟೋಟಲ್ ಆಗಿ ಇಷ್ಟು ಆ್ಯಡ್ ಮಾಡಿ ಮತ್ತು ಇಷ್ಟನ್ನು ಆ್ಯಡ್ ಮಾಡಿ. ಮೇಯ್ನಾಗಿ ನೀವು ಇಷ್ಟು ಮಾರ್ಕ್ಸ್ ತೆಗೆದ್ರೆ ಇಷ್ಟೇ ಬರುತ್ತೆ ರ್ಯಾಂಕು ಅಂತ ಯಾರೂ ಹೇಳೋದಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಆ ವರ್ಷ ಎಷ್ಟು ಸ್ಟೂಡೆಂಟ್ಸು ಪಾರ್ಟಿಸಿಪೇಟ್ ಮಾಡಿರ್ತಾರೆ, ಎಷ್ಟು ಸ್ಟೂಡೆಂಟ್ಸು ಯಾವ ರೀತಿ ಮಾರ್ಕ್ಸ್ನ ತೊಗೊಂಡಿರ್ತಾರೆ ಅಷ್ಟನ್ನು ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ರ್ಯಾಂಕ್ ಅನ್ನುವಂಥದ್ದು ಬರೋದು. ಸೊ ಈಗ ನಾನು ನಿಮಗೆ ಒಂದು ಸಜೆಷನ್ ಏನು ಕೊಡ್ತೇನೆ ಅಂತ ಹೇಳಿದ್ರೆ, ನಿಮ್ಮ 50% ಕೆಲಸ ಯಾವಾಗ ಮುಗಿಯುತ್ತೆ, ಆಲ್ಮೋಸ್ಟ್ ಒಂದು 80% ಅಂದ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಬೋರ್ಡಲ್ಲಿ ಯಾರೆಲ್ಲ ಈ ಒಂದು ಎಕ್ಸಾಮ್ನ ಚೆನ್ನಾಗಿ ಮಾಡಿ ಆಲ್ಮೋಸ್ಟ್ ಒಂದು 90% ನೀವು ಸ್ಕೋರ್ ಮಾಡ್ತೀರಾ ಅಂತಂದರೆ ಆಬ್ವಿಯಸ್ಲಿ ನಿಮ್ಮ PCMB ಮಾರ್ಕ್ಸು ಚೆನ್ನಾಗಿರುತ್ತೆ. ಸೊ ಆಲ್ಮೋಸ್ಟ್ ಒಂದು 90+ ಯಾರೆಲ್ಲ ಸ್ಕೋರ್ ಮಾಡ್ತೀರಾ ನಿಮ್ಮದು ಆಲ್ಮೋಸ್ಟ್ ಒಂದು 80% ಅಂತ ಅಂದ್ಕೊಳ್ಳಿ. ಯಾಕೆಂತ ಹೇಳಿದ್ರೆ ಕೆಲವೊಬ್ಬರು CETಯಲ್ಲಿ ಚೆನ್ನಾಗಿ ಮಾಡ್ತಾರೆ, ಬೋರ್ಡಲ್ಲಿ ಚೆನ್ನಾಗಿ ಮಾಡಲ್ಲ. ಆ ಒಂದು ಕೇಸಲ್ಲಿ ಏನಾಗುತ್ತೆ, ಈಗ ನೋಡಿ ನಿಮಗೆ ವಿತ್ ಎಕ್ಸಾಂಪಲ್ ತೋರಿಸ್ಕೊಡ್ತೀನಿ. ನೀವು ಬೋರ್ಡಲ್ಲಿ ಚೆನ್ನಾಗಿ ಮಾಡಿದ್ರೆ ಮತ್ತು CETಲಿ ಚೆನ್ನಾಗಿ ಮಾಡಲಿಲ್ಲ ಅಂದರೆ ಯಾವ ರೀತಿ ಆಗುತ್ತೆ ಅಂತ. ಒಂದೇ ನಿಮಿಷ. ಇಲ್ಲಿ ಸುಮಾರು ಇದೆಲ್ಲ ನಿಮ್ಮ ಸೀನಿಯರ್ಸ್ದು. ಸೊ ಈಗ ನೋಡಿ, ಇವರು ಬೋರ್ಡಲ್ಲಿ ಎಷ್ಟಾಗಿದ್ದಾರೆ, ಬರೀ 70, 79, 77. ಬಟ್ CETಯಲ್ಲಿ ಸಕ್ಕದಾಗಿ ಮಾರ್ಕ್ಸ್ ಬಂದಿದೆ ನೋಡಿ, 28, 46, 34. ಆಲ್ಮೋಸ್ಟ್ ಎಷ್ಟಾಯಿತು, ನೀವು ಒಂದು 2 ಸಬ್ಜೆಕ್ಟಲ್ಲಿ 40+ ಆಗಿದ್ರಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ನಿಮ್ಮ ರ್ಯಾಂಕು ವಿತಿನ್ 50,000 ಒಳಗಡೆ ಬರುತ್ತೆ. ಆದ್ದರಿಂದ ನಿಮಗೆ 2 ಚಾನ್ಸ್ ಇರುತ್ತೆ. ಫಸ್ಟ್ ಚಾನ್ಸ್ ನೀವು ಯಾವಾಗ ಬೋರ್ಡ್ ಎಕ್ಸಾಂಪಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತೀರಾ, ಅಂದರೆ ಬೋರ್ಡ್ ಎಕ್ಸಾಮ್ ಬರೀತೀರಲ್ವ, ಆವಾಗಲೇ ನಿಮ್ಮ 50% ಕೆಲಸ ಮುಗಿಯುತ್ತೆ. ಸೊ ಅದರಲ್ಲಿ ನೀವೇನಾದರೂ 90+ ಸ್ಕೋರ್ ಮಾಡಿ ಆಲ್ಮೋಸ್ಟ್ ಒಂದು 85+ ಅಂತೂ ಈಸಿಯಾಗಿ ಸ್ಕೋರ್ ಮಾಡ್ಬೋದು. 90+ ಟಾರ್ಗೆಟ್ ಮಾಡಿ, ನನ್ನ ಒಂದು ಸಜೆಷನು. ನೀವು ಔಟ್ ಆಫ್ ಔಟ್ಗೆ ಟ್ರೈ ಮಾಡಿ, ಆವಾಗ ಅಟ್ಲೀಸ್ಟ್ ಒಂದು 95 ಹತ್ರ ಬರುತ್ತೆ. ಸೊ ನೀವು ಒಂದು 90+ ತಗೊಂಡ್ರಿ ಅಂತ ಹೇಳಿದ್ರೆ ನಿಮ್ಮ CETಯಲ್ಲಿ
ನೀವು ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟಲ್ಲೂ ಒಂದು 30+ ಸ್ಕೋರ್ ಮಾಡಿದ್ರಿ ಅಂತ ಹೇಳಿದ್ರೆ ವಿತಿನ್ 30 ಅಥವಾ 40,000 ಒಳಗಡೆ ನಿಮ್ಮ ರ್ಯಾಂಕ್ ಬರುತ್ತೆ. ಯಾವಾಗ ನೀವು ಬೋರ್ಡಲ್ಲಿ 90+ ಇರಬೇಕು ಎಲ್ಲ ಸಬ್ಜೆಕ್ಟು, ಅಂದರೆ PCMBಲಿ PCM ಅಲ್ಲಿ ಮಾತ್ರ. ಈಗ ಯಾರೆಲ್ಲ ಇಂಜಿನಿಯರಿಂಗ್ ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ನೀವು PCM ಮಾತ್ರ ಕನ್ಸಿಡರ್ ಮಾಡಬೇಕು. ಆಮೇಲೆ ಇನ್ನೊಂದು, ನೀವು ಯಾರೆಲ್ಲ ಈಗ ಇಂಜಿನಿಯರ್ಗೆ ಜಾಯ್ನ್ ಆಗ್ಬೇಕು ಅಂದ್ಕೊಂಡಿದ್ದೀರಾ ಇಂಜಿನಿಯರಿಂಗ್ ಕಾಲೇಜ್ಗೆ, ಸೊ ನೀವು ಆದಷ್ಟು PCMಗೆ ಫೋಕಸ್ ಮಾಡಿ. ನಿಮಗೆ ಬಯಾಲಜಿ, ಈಗ ಬೇರೆ ಡೆಂಟಲ್ಲು, ಮೆಡಿಕಲ್ಲು, ಅಗ್ರಿಕಲ್ಚರು, ವೆಟರ್ನರಿ ಈ ಕಡೆ BSc ನರ್ಸಿಂಗು, B.Pharma D.Pharma ಈ ಕಡೆ ಏನಾದರೂ ನಿಮ್ಮ ಫೋಕಸ್ ಇತ್ತು ಅಂತ ಹೇಳಿದ್ರೆ ನೀವು ಬಯಾಲಜಿನೂ ಚೆನ್ನಾಗಿ ಮಾಡಬೇಕು. ನಿಮ್ಮ ಕಂಪ್ಲೀಟ್ ಫೋಕಸ್ಸು ಇಂಜಿನಿಯರಿಂಗೇ ಮಾಡಬೇಕು ಅಂತ ಇದ್ದರೆ ನೀವು ಆದಷ್ಟು ನಿಮ್ಮ PCM ಈ 3 ಸಬ್ಜೆಕ್ಟ್ಗೆ ಇಂಪಾರ್ಟೆನ್ಸ್ ಕೊಡಿ. ಅದಾದಮೇಲೆ ನಿಮ್ಮ ನೆಕ್ಸ್ಟ್ ಸಬ್ಜೆಕ್ಟ್ಸ್, ಈಗ ಲ್ಯಾಂಗ್ವೇಜಸ್ ಇರ್ಬೋದು, ಇದು ತುಂಬ ಈಸಿ. ನೀವು ಇದಕ್ಕೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಹೋಗ್ಬೇಡಿ. ಈಗ PCM ಏನಿರುತ್ತೆ ಆಲ್ಮೋಸ್ಟ್ ಇದರಲ್ಲಿ ಔಟ್ ಆಫ್ ಔಟ್ ಸ್ಕೋರ್ ಮಾಡೋದಕ್ಕೆ ಟ್ರೈ ಮಾಡಿ. ಈಗ ಇದು ಎಕ್ಸಾಂಪಲ್ ಗೊತ್ತಾಯಿತು, ಏನು ಈ ಹುಡುಗ ಬೋರ್ಡಲ್ಲಿ ಚೆನ್ನಾಗಿ ಮಾಡಿಲ್ಲ ಬಟ್ CETಯಲ್ಲಿ ಸಖತ್ತಾಗಿ ಮಾಡಿದ್ದಾನೆ. ಆವಾಗ ಎಷ್ಟು ಬಂದಿದೆ? 38,000. ಇಲ್ಲಿ ನೋಡಿ, ಇದಕ್ಕಿಂತ 70, 79 ಇದೇನು ಕಡಿಮೆ ಮಾರ್ಕ್ಸ್ ಅಂತ ಹೇಳ್ತಾ ಇಲ್ಲ ನಾನು. ಈಗ ಇದಕ್ಕಿಂತ ಚೆನ್ನಾಗಿ ತೆಗ್ದಿರ್ತಾರೆ ಬೋರ್ಡಲ್ಲಿ, ಬಟ್ CETಯಲ್ಲಿ ಕಮ್ಮಿ ಆಗಿರುತ್ತೆ. ಇಲ್ಲಿ ತೋರಿಸ್ತೀನಿ ನೋಡಿ. ಇದು ಸೂಪರ್ ಎಕ್ಸಾಂಪಲ್ಲು. ಈಗ ಆ ಹುಡುಗ ಏನು ಮಾಡಿದ? 70, 79, 77. ಬಟ್ ಈ ಹುಡುಗ ಬೋರ್ಡಲ್ಲಿ ಸಖತ್ತಾಗಿ ತೆಗ್ದಿದ್ದಾನೆ ನೋಡಿ. 97, 93, 90 ಇದು ಬೋರ್ಡಲ್ಲಿ ಆಲ್ಮೋಸ್ಟು ಎಷ್ಟು ಮಾರ್ಕ್ಸ್ ಹೋಯಿತು? 20 ಮಾರ್ಕ್ಸ್ ಹೋಗಿದೆ. 300ಅಲ್ಲಿ 280 ಮಾರ್ಕ್ಸ್ ಈ ಹುಡುಗ ಸ್ಕೋರ್ ಮಾಡಿದ್ದಾನೆ. ಆವಾಗ ಎಷ್ಟು ಬಂದಿದೆ ರ್ಯಾಂಕು? ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಜಾಸ್ತಿ ಇದೆ. ಇಲ್ಲಿ ನೋಡಿ, ಇಲ್ಲಿ 44,000 ಇಂಜಿನಿಯರಿಂಗ್ 41,000. ಆ ಹುಡುಗಂದು 36,000 ಸಮಥಿಂಗ್ ಇತ್ತು. ಈ ಹುಡುಗ ಏನು ಮಿಸ್ಟೇಕ್ ಮಾಡಿದ್ದಾನೆ? CETಯಲ್ಲಿ 18 ಮತ್ತು 25, 20 ಆಲ್ಮೋಸ್ಟು CETಯಲ್ಲಿ ತುಂಬ ಮಾರ್ಕ್ಸು ಕಮ್ಮಿ ಆಗಿದೆ. ಆದ್ದರಿಂದ ಈ ಹುಡುಗನ ರ್ಯಾಂಕು ಜಾಸ್ತಿ ಆಗಿದೆ. ಆಮೇಲೆ ಇನ್ನೊಂದು, ಈಗ ನಿಮಗೆ ಇದು ಹೊಸ್ದಾಗಿರೋದ್ರಿಂದ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಆಲ್ಮೋಸ್ಟ್ 2 ಲ್ಯಾಕ್, ಸೊ 2 ಲ್ಯಾಕ್ ಸ್ಟೂಡೆಂಟ್ಸು ಈ ಒಂದು CET ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ನೀವು ನಿಮ್ಮ ಮಾರ್ಕ್ಸು ಚೆನ್ನಾಗಿರುತ್ತೆ ಮತ್ತು ನಿಮ್ಮ ಬೋರ್ಡ್ ಮಾರ್ಕ್ಸು CET ಮಾರ್ಕ್ಸ್ ಎರಡೂ ಚೆನ್ನಾಗಿರುತ್ತಲ್ವ. ಆ ಒಂದು ಕಂಡೀಷನಲ್ಲಿ ಏನಾಗುತ್ತೆ ಹೇಳಿ, ಈಗ ನಿಮಗೆ ಪರ್ಸೆಂಟ್ ಎಲ್ಲ, ಈಗ ಯಾರೆಲ್ಲ ಬೋರ್ಡ್ ಎಕ್ಸಾಮ್ ಬರೀತೀರಾ ನೀವು 90% ಸ್ಕೋರ್ ಮಾಡಿದ್ರೆ ಒಂದೊಳ್ಳೆ ಮಾರ್ಕ್ಸು, 80% ಈ ರೀತಿ ಜಾಸ್ತಿ ಬಂದಷ್ಟು ನಿಮಗೆ ವ್ಯಾಲ್ಯೂ ಜಾಸ್ತಿ ಅಲ್ವಾ. ಬಟ್ ನಿಮ್ಮ CET ರ್ಯಾಂಕಲ್ಲಿ ಯಾವ ರೀತಿ ಆಗುತ್ತೆ ಅಂದರೆ ಉಲ್ಟಾ ಆಗುತ್ತೆ. ಅಂದರೆ ಟಾಪ್ 1, ಟಾಪ್ 2, ಟಾಪ್ 3 ಇದರಲ್ಲಿ ಬೆಲೆ ಯಾವುದಕ್ಕೆ ಜಾಸ್ತಿ ಅಂದರೆ ವ್ಯಾಲ್ಯೂ ಯಾವುದಕ್ಕೆ ಜಾಸ್ತಿ? ಟಾಪ್ 1ಗೆ. ಅದೇ ರೀತಿ ನೀವು 0ಗೆ ಅಂದರೆ ಫಸ್ಟ್ ಪ್ಲೇಸ್ಗೆ ಎಷ್ಟು ನಿಯರ್ ಆಗಿರ್ತೀರ ಅಷ್ಟು ನಿಮಗೆ ಒಳ್ಳೆಯದು. ಅಂದರೆ ಈಗ ನಿಮಗೆ 1 ಲ್ಯಾಕ್ ರ್ಯಾಂಕು ಮತ್ತು 90,000 ರ್ಯಾಂಕು, ಇದರಲ್ಲಿ ಎರಡರಲ್ಲಿ ಯಾವುದಕ್ಕೆ ಜಾಸ್ತಿ ವ್ಯಾಲ್ಯೂ ಅಂದರೆ ನಿಮಗೆ ಇವೆರಡರಲ್ಲಿ ಯಾವುದಕ್ಕೆ ಚೆನ್ನಾಗಿ ಕಾಲೇಜ್ ಸಿಗುತ್ತೆ ಅಂತ ಹೇಳಿದ್ರೆ 90,000. ಸೊ ಈ ರೀತಿ ನಿಮ್ಮ ರ್ಯಾಂಕಿಂಗು ನೀವು ತಿಳ್ಕೊಬೇಕು ಇದನ್ನು. ನೆಕ್ಸ್ಟು ನೀವು ಈಗ CET ಎಕ್ಸಾಮ್ ಎಲ್ಲ ಬರೆದಾದ್ಮೇಲೆ ರಿಸಲ್ಟ್ ಬಂದಮೇಲೆ ಗೊತ್ತಾಗುತ್ತೆ. ಈ ಒಂದು ಏನು ಕ್ಯಾಲ್ಕುಲೇಷನ್ ಮಾಡೋದೆಲ್ಲ ಗೊತ್ತಾಯಿತು ಅಂತ ಅಂದ್ಕೊತೀನಿ. ಇನ್ನೊಂದು ನೋಡಿ, 81 ಈ CETಯಲ್ಲಿ, ಕೆಮಿಸ್ಟ್ರಿಯಲ್ಲಿ 87, ಮ್ಯಾಥ್ಸಲ್ಲಿ 95. ಬಟ್ CETಯಲ್ಲಿ ಕಮ್ಮಿ ಆಗಿದೆ. ಎಷ್ಟು? 18, 23, 26, 21 ಎಷ್ಟು ಬಂದಿದೆ ರ್ಯಾಂಕು? 59,000. ಇದೇ ರೀತಿ ಸುಮಾರು ಎಕ್ಸಾಂಪಲ್ಸ್ ಇದೆ, ನೋಡ್ಬೋದು ನೀವು. 78, 82, 81 ಬಟ್ CETಯಲ್ಲಿ 19, 33, 12. CETಯಲ್ಲಿ ಪರವಾಗಿಲ್ಲ, ಬಟ್ ಬೋರ್ಡಲ್ಲಿ ಆವ್ರೇಜ್ ಆಗಿ ಬಂದಿದೆ. ಆದ್ದರಿಂದ ರ್ಯಾಂಕು 94,000 ಬಂದಿದೆ. ಸೊ ಈ ರೀತಿ ನಿಮ್ಮ CET ರ್ಯಾಂಕು ಮತ್ತು CET ಮಾರ್ಕ್ಸ್ ಮತ್ತು ಬೋರ್ಡ್ ಎರಡೂ ಕನ್ಸಿಡರ್ ಆಗುತ್ತೆ. ಆದ್ದರಿಂದ ನೀವು ಯಾವುದೇ ಕಾರಣಕ್ಕೂ CETನೂ ಇಗ್ನೋರ್ ಮಾಡೋ ಆಗಿಲ್ಲ, ಬೋರ್ಡನ್ನು ಇಗ್ನೋರ್ ಮಾಡೋ ಆಗಿಲ್ಲ. ಎರಡೂ ಈಗ ಏನು ನೀವು 3 ಮಂತ್ಸು ನೀವು ಹಾರ್ಡ್ ವರ್ಕ್ ಮಾಡಿದ್ರೆ ಆಲ್ಮೋಸ್ಟ್ ಕೌನ್ಸಿಲಿಂಗು ನಿಮಗೆ 3-4 ಮಂತ್ಸು ನೀವು ಮನೇಲೇ ಇರ್ತೀರ. ಸೊ ಈಗ ನೀವು ಆದಷ್ಟು ಎಫರ್ಟ್ನ ಹಾಕಿ ಒಂದೊಳ್ಳೆ ಸ್ಕೋರ್ ಮಾಡಿ ಆಮೇಲೆ ನಿಮಗೆ ಇಷ್ಟವಾಗಿರೋ ಕಾಲೇಜ್ನ ಖಂಡಿತ ಪಡ್ಕೊತೀರಾ. ನೆಕ್ಸ್ಟು ಈಗ ನೋಡಿ, ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ಯಾರೆಲ್ಲ ಇದ್ದೀರಾ ಮತ್ತು 2A ಜನರಲ್ಲು ಪ್ರತಿಯೊಬ್ಬರು ಯಾವೆಲ್ಲ ಕ್ಯಾಟಗರಿ ಇದ್ದೀರಾ ನಿಮಗೆ ಒಂದು ಐಡಿಯಾ ಬರುತ್ತೆ. ಸೊ ನಿಮ್ಗೆ ಇದನ್ನೆಲ್ಲ ತಿಳ್ಕೊಂಡಿರಿ. ಯಾಕೆಂತೇಳಿದ್ರೆ ಇದನ್ನು ನೀವು ತಿಳ್ಕೊಂಡ್ರೆ ಈ ಒಂದು ಏನು ಡಿಫ್ರೆನ್ಸ್ ಗೊತ್ತಾಗುತ್ತಲ್ಲ, ಸೊ ಅದರಿಂದ ನೀವು ಇನ್ನೂ ಎಫರ್ಟ್ ಹಾಕಿ ಇನ್ನೂ ಜಾಸ್ತಿ ಮಾರ್ಕ್ಸ್ನ ತೆಗಿಬೋದು ಅಂತ ಈ ಒಂದು ವಿಡಿಯೋನ ಈಗಲೇ ಮಾಡ್ತಾ ಇರೋದು. ಏನು ಅಂತ ಹೇಳಿದ್ರೆ, ಈಗ ನೋಡಿ ನಿಮಗೆ ವಿತ್ ಇದು ಕ್ಲಾರಿಟಿ ಬರ್ತಾ ಇಲ್ಲ. ಸೊ PDF ಓಪನ್ ಮಾಡಿ ತೋರಿಸ್ಕೊಡ್ತೀನಿ ನಿಮಗೆ. ಓಕೆ, ಇಲ್ಲಿ
ಈಗ ಯಾವುದೋ ಒಂದು ಕಾಲೇಜ್ ತೊಗೊತೀನಿ, ಇದು ನಿಮಗೆ ಫೆಮಿಲಿಯರ್ ಇರೋದಿಲ್ಲ. ಯಾಕೆಂತ ಹೇಳಿದ್ರೆ ಇದು KCT ಕಟ್ ಆಫು. ನೀವು ಏನು ಈಗ ರ್ಯಾಂಕ್ ಬರುತ್ತಲ್ಲ, ಸೊ ನಿಮ್ಮ CET ರ್ಯಾಂಕ್ ಬರುತ್ತಲ್ಲ, ಅದಾದಮೇಲೆ ಫಸ್ಟ್ ರೌಂಡ್ ಆದಮೇಲೆ ಒಂದು ಕಟ್ ಆಫ್ನ ರಿಲೀಸ್ ಮಾಡ್ತಾರೆ. ಸೊ ಒಂದು ಕಟ್ ಆಫಲ್ಲಿ ಎಷ್ಟು ರ್ಯಾಂಕ್ಗೆ ಆ ಒಂದು ಕಾಲೇಜ್ ಕಟ್ ಆಫ್ ನಿಂತಿದೆ ಅಂದರೆ ಈಗ ಒಂದು 20 ಸೀಟ್ಸ್ ಇದ್ದರೆ, ಸೊ 20th ಸೀಟ್ಗೆ ಯಾವ ರ್ಯಾಂಕ್ ಇರೋ ಸ್ಟೂಡೆಂಟ್ಗೆ ಅಲಾಟ್ ಮಾಡಿದ್ದಾರೆ. ಇದನ್ನು ನಿಮಗೆ ನೆಕ್ಸ್ಟು ಬರ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಜನರಲ್ ಮೆರಿಟ್ ಸ್ಟೂಡೆಂಟು, ಸೊ ಯಾವುದೋ ಒಂದು ಕಾಲೇಜ್ ಇದೆ ಅಂತ ಅಂದ್ಕೊಳ್ಳಿ. ನಿಮಗೆ ಫೆಮಿಲಿಯರ್ ಇರೋ ಕಾಲೇಜ್ ತೊಗೊತೀನಿ. ಒಂದು ನಿಮಿಷ. ಇಲ್ಲಿ MVJ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಬ್ಯಾಂಗ್ಳೂರು ಕಾಲೇಜು. ಇಲ್ಲಿ ಏರೋಸ್ಪೇಸ್ ಇಂಜಿನಿಯರಿಂಗಲ್ಲಿ ನಿಮಗೆ ಸೀಟ್ ಬೇಕು ಈ ಒಂದು ಕಾಲೇಜಲ್ಲಿ ಅಂತ ಹೇಳಿದ್ರೆ, ನಾನು ಈಗ ನಿಮಗೆ ಜನರಲ್ ಮೆರಿಟ್ ಅವ್ರಿಗೆ ಹೇಳ್ತಾ ಇರೋದು. ಸೊ 30,281 ಇದೆ. ಸೊ ನಿಮಗೆ ಈ ಒಂದು ಕಾಲೇಜಲ್ಲಿ ನಿಮಗೆ ಏರೋಸ್ಪೇಸ್ ಇಂಜಿನಿಯರಿಂಗ್ ಬೇಕು ಅಂತ ಹೇಳಿದ್ರೆ 30,281 ರ್ಯಾಂಕು ತೆಗಿಬೇಕು. ಯಾರು? ಜನರಲ್ ಮೆರಿಟ್ ಸ್ಟೂಡೆಂಟ್ಸು. ಯಾವ ಕಾಲೇಜು? MVJ ಕಾಲೇಜು, ಏರೋಸ್ಪೇಸ್ ಇಂಜಿನಿಯರಿಂಗು. ಜನರಲ್ ಮೆರಿಟ್ ಅವರು 30,281 ರ್ಯಾಂಕ್ ಬರಬೇಕು ಅವ್ರದ್ದು. ಬಟ್ ಅದೇ ಬ್ರ್ಯಾಂಚು ನಿಮಗೆ 2A ಜನರಲ್ ಅಂತ ಒಂದು ಕ್ಯಾಟಗರಿ ಇರುತ್ತೆ. ಸೊ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ಏನು ಮೆನ್ಷನ್ ಆಗಿರುತ್ತೆ ನೋಡ್ಕೊಳ್ಳಿ. 2A ಜನರಲ್ ಯಾರೆಲ್ಲ ಬಂದಿರುತ್ತೆ, ನೀವು ಎಷ್ಟು 34,000 ಅಲ್ಲಿಗೆ ಆ ಒಂದು ರ್ಯಾಂಕ್ ನಿಂತಿದೆ. ಇದು ಪಕ್ಕ ಇಷ್ಟಕ್ಕೆ ನಿಲ್ಲುತ್ತೆ ಅಂತ ಹೇಳ್ತಲ್ಲ. ಬಟ್ ನಿಮಗೆ ಯಾರೆಲ್ಲ 2A ಜನರಲ್ಲು ಮತ್ತು 2A ರೂರಲ್ಲು, 3A ಜನರಲ್ಲು, 3B ಜನರಲ್ಲು, ಈ ರೀತಿ GMಗಿಂತ ಬೇರೆ ಸ್ಪೆಷಲ್ ಕ್ಯಾಟಗರಿ ಯಾವುದೆಲ್ಲ ಇರುತ್ತೆ ನಿಮಗೆ ಸ್ವಲ್ಪ ರಿಸರ್ವೇಷನ್ ಇರುತ್ತೆ. ಈಗ ನೋಡಿ, ಜನರಲ್ ಮೆರಿಟಲ್ಲಿ 30,000, ಅದೇ ನಿಮಗೆ 2A ಜನರಲ್ಲಿ 34,000 ಆದ್ರೂ ನಿಮಗೆ ಆ ಕಾಲೇಜ್ ಸಿಗುತ್ತೆ. ಇನ್ನು SC ST ಸ್ಟೂಡೆಂಟ್ಸ್ ಯಾರೆಲ್ಲ ಇರ್ತೀರಾ, ಸೊ ನಿಮಗೆ ಆ್ಯಡೆಡ್ ಅಡ್ವಾಂಟೇಜು. ಈಗ ನೋಡಿ, ಅದೇ ಒಂದು ಕಾಲೇಜಲ್ಲಿ 30,000 ಜನರಲ್ ಮೆರಿಟ್ಗೆ ಏರೋಸ್ಪೇಸು. ಬಟ್ SC ST ಕ್ಯಾಟಗರಿಲಿ ಯಾರೆಲ್ಲ ಬರ್ತಾರೆ, ಆ ಒಂದು ಕ್ಯಾಟಗರಿ ಅಂಡರಲ್ಲಿ ಬರೋರಿಗೆ 66,000. ಸೊ ನೆಕ್ಸ್ಟು ST ಅವ್ರಿಗೆ 79,000. ಆಲ್ಮೋಸ್ಟ್ ಇಲ್ಲಿ 66 ಅಂದರೆ ಆಲ್ಮೋಸ್ಟು 33,000 ಡಿಫ್ರೆನ್ಸ್ ಬಂತು. ಇಲ್ಲಿ ಆಲ್ಮೋಸ್ಟು 50,000 ಹತ್ತತ್ರ ಡಿಫ್ರೆನ್ಸ್ ಬಂತು. ಸೊ ಆದ್ದರಿಂದ ಜನರಲ್ ಮೆರಿಟ್ ಸ್ಟೂಡೆಂಟ್ಸು ಯಾರೆಲ್ಲ ಜನರಲ್ ಮೆರಿಟ್ ಕ್ಯಾಟಗರಿಲಿ ಬರ್ತೀರಾ, ನೀವು ಹಾರ್ಡ್ ವರ್ಕ್ ಹಾಕಿ ನಿಮ್ಮ ರ್ಯಾಂಕ್ನ ಒಂದು ಸೇಫರ್ ಸೈಡ್ಗೆ ತೊಗೊಂಡೋಗ್ಬೇಕು. ಇಲ್ಲ ಅಂತೇಳಿದ್ರೆ ಕಾಂಪೀಟ್ ಮಾಡ್ಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಇವ್ರಿಗೆ ಬೇರೆ ಕ್ಯಾಟಗರಿ ST SC ಮತ್ತು 2A ಜನರಲ್ಲು, 3B ಜನರಲ್ಲು, 3A ರೂರಲ್ಲು, ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ನಿಮ್ಮ ಹತ್ರ ಏನೆಲ್ಲ ರಿಸರ್ವೇಷನ್ಸ್ ಇರುತ್ತೆ ಪ್ಲೀಸ್ ಅದನ್ನು ಯೂಸ್ ಮಾಡ್ಕೊಳ್ಳಿ. ಯಾಕೆಂತೇಳಿದ್ರೆ ಈಗ CET ಟೈಮಲ್ಲಿ ನೀವು ಅದನ್ನೆಲ್ಲ ಈಗ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಲ್ಲ, ಅದಕ್ಕೆ ಇಗ್ನೋರ್ ಮಾಡ್ತೀರಾ. ಸೊ ಆಮೇಲೆ ನೋಡಿದ್ರೆ ಆಯಿತು ಅಂತ. ಬಟ್ ನೀವು ಯಾವಾಗ ಒನ್ಸ್ ನೀವು ಅಡ್ಮಿಷನ್ಗೆ ಹೋಗ್ತೀರಾ, ಜೊತೆಗೆ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರ್ತೀರಲ್ವಾ, ಸೊ ಆ ಒಂದು ಟೈಮಲ್ಲಿ ತುಂಬ ಇಂಪಾರ್ಟೆಂಟು. ಈಗ ರೂರಲ್ಲಿತ್ತು, ಈಗ ನೋಡಿ 2A ಜನರಲ್ಲು ಎಷ್ಟಿದೆ, 2A ಜನರಲ್ಗೆ 34,000. ಅದೇ ನಿಮಗೆ 2A ರೂರಲ್ ಅಂದರೆ 2A ಕ್ಯಾಟಗರಿಲಿ ಬರುತ್ತೆ, ಮತ್ತು ರೂರಲ್ ರಿಸರ್ವೇಷನ್ ಅವರು ಪಡ್ಕೊಂಡಿದ್ದಾರೆ. ಆವಾಗ ಏನಾಗುತ್ತೆ 52,000 ಸಿಗುತ್ತೆ. ಸೊ ಈ ರೀತಿ ನಿಮ್ಮ ಕ್ಯಾಟಗರಿ ವೈಸ್ ಕಟ್ ಆಫ್ ಇರುತ್ತೆ. ಆದ್ದರಿಂದ ನೀವು ಹಾರ್ಡ್ ವರ್ಕ್ ಮಾಡಿ ಒಂದೊಳ್ಳೆ ಪ್ಲ್ಯಾನ್ ಮಾಡಿಕೊಂಡು ನೀವು ಸ್ಟಡಿ ಮಾಡಿದ್ರೆ ನಿಮಗೆ ಚೆನ್ನಾಗಿರೋ ಕಾಲೇಜ್ ಸಿಗುತ್ತೆ. ಸೊ ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊತೀನಿ. ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಆದ್ದರಿಂದ ನಿಮಗೆ ಏನೆಲ್ಲ ಈಗ ಇಂಪಾರ್ಟೆಂಟ್ ಅನಿಸುತ್ತೆ ಅದನ್ನೆಲ್ಲ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಇನ್ನೂ ಸ್ವಲ್ಪ ಲೇಟ್ ಆಗ್ತಿತ್ತು ಈ ವಿಡಿಯೋ ಮಾಡೋದು, ಬಟ್ ಈಗಲೇ ನೀವು ಇದ್ರ ಬಗ್ಗೆ ಎಲ್ಲ ಒಂದು ಸ್ವಲ್ಪ ತಿಳ್ಕೊಂಡಿದ್ರೆ ನೀವು ಈಗ ಎಫರ್ಟ್ ಹಾಕಿ ಒಂದು ಪ್ಲ್ಯಾನ್ ಮಾಡಿಕೊಂಡು, ಸೊ ನಮ್ಮ ಏನು ಕ್ಯಾಟಗರಿ ವೈಸು ನಮಗೆ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಬೇರೆಯವ್ರಿಗೂ ನಮಗೂ, ಅದು ಈಗಲಿಂದನೇ ಗೊತ್ತಾಯಿತು ಅಂತ ಹೇಳಿದ್ರೆ, ಸೊ ಒಂದು ಸ್ವಲ್ಪ ಅಲರ್ಟ್ ಆಗಿ ಓದ್ತಿರೋ ಅಂತ ವೀಡಿಯೋ ಮಾಡ್ತಿರೋದು. ಸೊ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನೀವು ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.